ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಏನು ಇವತ್ತು ಹುನಗುಂದ ಮತಕ್ಷೇತ್ರದ ಶಾಸಕರಾದ ವಿಜಯಾನಂದ ಕಾಶಪ್ಪನವರ ಪದಗ್ರಹಣ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿ ಏನು ಪಂಚಮಸಾಲಿ ಸಮಾಜದ ಜಗದ್ಗುರುಗಳಾದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ತೀನಿ. ಸ್ವಾಮೀಜಿ ನಮಸ್ತೆ. ಇವತ್ತು ಪದಗ್ರಹಣಕ್ಕೆ ಬಂದಿದ್ದೀರಾ, ಏನು ಅನಿಸ್ತದೆ ಈ ಸಮಯದಲ್ಲಿ? ನಮ್ಮ ಸಮಾಜ ಬಾಂಧವರ ಅಪೇಕ್ಷೆ ಏನಿತ್ತು, ಹೋರಾಟದಲ್ಲಿ ಭಾಗವಹಿಸಬೇಕಾಗಿತ್ತು. ಸರ್ಕಾರ ಅವರ ಪಕ್ಷದ ವರಿಷ್ಠರು ಆರಂಭದಲ್ಲಿ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಜನ ಆಯ್ತು ಇಷ್ಟಕ್ಕೆ ಸಿಕ್ಕಿದೆ ಅಂತ ಸಂತೋಷಪಟ್ಟಿದ್ದಾರೆ. ಮತ್ತು ಬೇರೆ ಬೇರೆ ನಿಗಮಗಳು ಡೆವಲಪ್ಮೆಂಟ್ ಕಡೆ ಗಮನ ಕೊಡೋದು ಇಲಾಖೆ. ಈ ನಿಗಮ 100% ಲಿಂಗಾಯತ ಸಮಾಜದ ಎಲ್ಲ ಒಳಪಂಗಡಗಳ ಬಡ ವಿದ್ಯಾರ್ಥಿಗಳ ನಿರುದ್ಯೋಗಿಗಳ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಹಾಗಾಗಿ ಆ ನಿಗಮ ಮಂಡಳಿಯನ್ನು ಜನರುಗಳಿಗೆ ಕೊಂಡೊಯ್ಯೋದಕ್ಕೆ ಉತ್ತಮ ಅವಕಾಶವನ್ನು ಮುಖ್ಯಮಂತ್ರಿ ವಿಜಯನ್ ಕಾಶಪ್ಪನ ಶಕ್ತಿ ಇದೆ. ಕರ್ನಾಟಕದಾದ್ಯಂತ ಎಲ್ಲ ಕಡೆ ಹೋರಾಟ ಸಂದರ್ಭದಲ್ಲಿ ಚಿರಪರಿಚಿತರಾಗಿದ್ದಾರೆ. ಎಲ್ಲರೂ ಪರಿಚಯ ಇದ್ದಾರೆ, ಮಠಾಧೀಶಗಳು ಪರಿಚಯ ಇದ್ದಾರೆ. ಎಲ್ಲರ ಮಾರ್ಗದರ್ಶನದಲ್ಲಿ ಸಮಾಜಕ್ಕೆ ಏನು ಒಳ್ಳೆಯದಾಗಬೇಕಾಗಿದೆ. ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಅವರು ಅನೌನ್ಸ್ ಆದ ತಕ್ಷಣ ಅದನ್ನೇ ಹೇಳಿದೆ, ನಮ್ಮ ಸಮಾಜದ SSLC ಸೆಕೆಂಡ್ PUC ಆ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಮಾಡಿಕೊಟ್ಬಿಟ್ರೆ ಮುಗಿದೋಯ್ತು. ಎಷ್ಟೋ ಸಮಾಜದ ಒಂದು ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ ಅಂತ ಸಲಹೆ ಕೊಡ್ತೀನಿ. ಆ ಪ್ರಕಾರವಾಗಿ ಅವರು ಯೋಜನೆ ರೂಪಿಸ್ತಾರೆ ಅಂತ ನಂಬಿಕೆ. ಎಲ್ಲೋ ಒಂದು ಕಡೆ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ತಾವು ಒತ್ತಾಯ ಮಾಡಿದ್ರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸ್ಥಾನಗಳು ಜಾಸ್ತಿ ಬೇಕು ಅಂತ. ಆದರೆ ಅಪ್ ಟು ದ ಮಾರ್ಕ್ CM ಅವರು ಮತ್ತು ಈ ಸರ್ಕಾರ ಸ್ಪಂದಿಸಿಲ್ಲ. ಬಟ್ ಇವತ್ತು ಈ ನಿಗಮ ಮಂಡಳಿ ಕೊಟ್ಟು ಎಲ್ಲೋ ಒಂದು ಕಡೆ ನಿಮ್ಮನ್ನ ಸಾಕಾಗ್ತಂತ ಅನಿಸ್ತಾ ಇಲ್ಲ? ನಾನು ಮೀಸಲಾತಿ ಹೋರಾಟ ಶುರು ಮಾಡಿದ ಮೇಲೆ ನಂದು ಒಂದೇ ಘೋಷವಾಗಿತ್ತು, ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಸಚಿವ ಸ್ಥಾನಕ್ಕಿಂತ ನಿಗಮ ಮಂಡಳಿ ಸ್ಥಾನ ಮೀಸಲಾತಿ ಅಂತ. ಇವ್ರು ಏನು ಕೊಟ್ಟರು ಸಮಾಧಾನ ಆಗಲ್ಲ. ಇನ್ನು 2A ಕೊಟ್ಟರೆ ಮಾತ್ರ ಸಮಾಧಾನ ಆಗುತ್ತೆ. ಒಂದೇನಪ್ಪ, ರಾಜಕೀಯ ಪ್ರಾತಿನಿಧ್ಯ ದೃಷ್ಟಿಯಿಂದ ಒಂದು ಅವಕಾಶ ಮಂತ್ರಿ ಸ್ಥಾನ ಬೇಕಿರೋದು ಜನರ ಅಪೇಕ್ಷೆ. ಆಗ ಅಪೇಕ್ಷೆಯಿಂದ ಸರ್ಕಾರ ಮುಂದಿನ ದಿನ ಈಡೇರಿಸುತ್ತೆ. ಈ ಒಂದು ಸಮಾಧಾನ ನಿಗಮ ಮಂಡಳಿ ಕೊಟ್ಟರೆ ಸಮಾಧಾನ ಇದೆ. ಆಫ್ಟರ್ ಎಲೆಕ್ಷನ್ ಬಹುತೇಕ ಈಡೇರಿಸುತ್ತೆ. ನನಗೆ ಇವೆಲ್ಲಕ್ಕಿಂತ ನನ್ನ ಮೀಸಲಾತಿ ಭಾಳ ಅನಿಸುತ್ತೆ. ನಾನು 2 ಪೀರಿಯಡ್ 2 ಸರ್ಕಾರಗಳು ನೋಡಿದ್ದೀನಿ. ಎಲ್ಲ ನೋಡೋದು ಪಾಪ ಅವರು ಯಾವುದೇ ಮಂತ್ರಿಗಳಾಗಲಿ ಯಾವುದೇ ಆಗಲಿ ಸಮಾಜ ನೇರವಾಗಿ ಏನು ಕೆಲಸ ಮಾಡಿ ಭಾಳ ಕಷ್ಟ ಆಗ್ತದೆ. ಆದರೆ ಮೀಸಲಾತಿ ಸಿಕ್ಕರೆ ಯಾರ ಮೇಲೆ ಡಿಪೆಂಡ್ ಆಗಿಲ್ಲ, ತನ್ನ ಸ್ವಂತ ಶಕ್ತಿ ಮೇಲೆ ಸಮಾಜ ವಿದ್ಯಾರ್ಥಿಗಳು ಬದುಕ್ತಾರೆ ಉದ್ದೇಶಕ್ಕೆ ಹೋರಾಟ ಮಾಡಕತ್ತೀನಿ. ಅದು ಸಿಗಬೇಕೆನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಇದೆ. ಹಾಗಾಗಿ ಏನೇ ಕೊಟ್ಟಿರಲಿ ಏನೇ ಮಾಡಿರಲಿ ಮುಖ್ಯಮಂತ್ರಿಗಳು ಈ ಸಮಾಜ ಸಂತೃಪ್ತಿ ಆಗಬೇಕು, ಸಮಾಜ ಖುಷಿ ಆಗಬೇಕಪ್ಪ ಅಂದರೆ 2A ಮೀಸಲಾತಿ ಮತ್ತು OBC ಮೀಸಲಾತಿ, ಅದರಿಂದ ಮಾತ್ರ ಸಮಾಜ ಸಂತೃಪ್ತಿ ಆಗುತ್ತೆ. ಮತ್ತು ಯಾವುದೇ ಮಂತ್ರಿಮಂಡಲ, ಯಾವುದೇ ಮುಖ್ಯಮಂತ್ರಿ ಸ್ಥಾನ, ಯಾವುದೇ ನಿಗಮ ಅಧ್ಯಕ್ಷ ಕೊಟ್ಟರು ಅದು ನಮ್ಮ ರಾಜಕೀಯ ಪ್ರಾತಿನಿಧ್ಯ ಅಷ್ಟೇ. ನಮ್ಮ ಸಮಾಜ ಸಂತೃಪ್ತಿ ಆಗಬೇಕು, ನಮ್ಮ ಸಮಾಜ ಸುರಕ್ಷತೆ ಇರೋವರೆಗೂ ನಿಮ್ಮನ್ನು ನೆನೆಸ್ಬೇಕಂದ್ರೆ ಓನ್ಲಿ ಸೋಷಿಯಲ್ ಜಸ್ಟಿಸ್, ಆ ಸಾಮಾಜಿಕ ನ್ಯಾಯ ಕೊಟ್ಟರೆ ಮಾತನಿಸ್ಬೇಕು. ನನ್ನ ಮಟ್ಟಿಗೆ ದುಡ್ಡು ಕೊಟ್ಟರೆ ನನ್ನ ಮಟ್ಟ ನಾನು ಸಂತೋಷ ಪಡ್ಬೋದು ಅಂತ ಯಾರೋ ನಮ್ಮ ಸಮಾಜದ ಅಧ್ಯಕ್ಷ ಮಾಡಿದರೆ ಆ ಕ್ಷೇತ್ರ ಒತ್ತಡಕ್ಕೆ ಸಂತೋಷ ಪಡ್ಬೋದು. ಮೀಸಲಾತಿ ಕೊಟ್ಟರೆ ಸೂರ್ಯಚಂದ್ರವರೆಗೂ ಅಂಬೇಡ್ಕರ್ ಹೆಂಗೆ ನೆನೆಸ್ತೇವೆ ನಾವು, ಹಾಗೆ ಸಿದ್ದರಾಮಯ್ಯ ನೆನೆಸಲಿಕ್ಕೆ ಅವಕಾಶ ಅದನ್ನು ಕೊಡಲಿ ಅಂತ ನಮಗೆ ಅಪೇಕ್ಷೆ. ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಸಮಾಜದ ನ್ಯಾಯದ ಅಧಿಕಾರ ಅಂತೇಳಿ ಅಧಿಕಾರಕ್ಕೆ ಬಂದಿದ್ದಾರೆ. ಆದರೆ ಸುಮಾರು ಒಂದು 80 ಲಕ್ಷಕ್ಕಿಂತ ಹೆಚ್ಚಿರ್ತಕ್ಕಂಥ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಕಳೆದ ಸರ್ಕಾರ ರೂಢಿ ಮಾಡ್ತು, ಹೈಕೋರ್ಟ್ ಸ್ಕ್ವಾಶ್ ಮಾಡ್ತು, ಮತ್ತೆ ನಿಮ್ಮ ನಿರಂತರ ಹೋರಾಟ ನಡೀತೇವೆ. ಮತ್ತೆ ನಿನ್ನೆ ಕಾರ್ಯಕಾರಿಣಿ ಸಭೆ ಆಯಿತು. ಏನು ಫೈನಲ್ ಆಗಿ ಏನು ನಿರ್ಧಾರ ಮಾಡಿದೆ? ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ರು, ಈ ವಾರದಲ್ಲಿ ಸಭೆ ಕರಿತೀವಿ ಅಂತೇಳಿ. 2 ತಿಂಗಳಾದರೂ ತುಟ್ಟಿಬಿಟ್ಟು ಮಾತಾಡ್ತಾರೆ. ಹಂಗಾಗಿ ಜನರಲ್ಲಿ ನಿರಾಶೆ ನೋಡಿದೆ, ಅಸಮಾಧಾನಗೊಂಡಿದ್ದಾರೆ. ಅದಕ್ಕೆ ನಿನ್ನೆ ರಾಜ್ಯ ಕಾರ್ಯಕಾರಿಣಿ ಸಭೆ ಕರೆದ್ವಿ. ಅದಕ್ಕೆ ನಮ್ಮೆಲ್ಲ ಶಾಸಕರು ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕು ಅಂತೇಳಿ ಒತ್ತಡ ಹಾಕಿದ್ವಿ. ಅದಕ್ಕೆ ಇವತ್ತು ಪೂರ್ವಭಾವಿಯಾಗಿ ಮಧ್ಯಾಹ್ನ 2 ಗಂಟೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಚೇರಿಯಲ್ಲಿ ಸಭೆ ಕರೆಕತ್ತೀವಿ ಸಣ್ಣ ಶಾಸಕರು. ಅವರೆಲ್ಲರೂ ಶಾಸಕರ ಸಭೆಗಳನ್ನು ತೀರ್ಮಾನ ಮಾಡಿ ಒಂದು ಅಧಿವೇಶನದಲ್ಲಿಗೆ ಧ್ವನಿ ಎತ್ತಿರೋ ಅಥವಾ ಇನ್ನೊಮ್ಮೆ 3ನೇ ಬಾರಿ ಮುಖ್ಯಮಂತ್ರಿ ಮನೆ ಬಾಗಿಲಿಗೆ ಹೋಗಿ ಮನವಿ ಮಾಡ್ತಿರೋ ಅಂತ 2 ಆಪ್ಷನ್ ಕೊಡ್ತೀವಿ. ಅವರಿಬ್ಬರು ಏನು ಮಾಡ್ತಾರೆ ನೋಡಿಕೊಂಡು ಮುಂದಿನ ಹೋರಾಟ ನಿರ್ಧಾರಗಳನ್ನು ಮಾಡ್ತೇವೆ. ನಾನಂತೂ ಎಲ್ಲ ಶಾಸಕರು ಹೇಳೋದು ಹೆಚ್ಚೇನಪ್ಪ ಅಂದರೆ, ಸರ್ಕಾರ ರಚನೆ ಆದಮೇಲೆ 3 ಅಧಿವೇಶನದಲ್ಲಿ ಒಬ್ಬರು ಮಾತಾಡಿಲ್ಲ. ಈ ಅಧಿವೇಶನದಲ್ಲಿ ಒಬ್ಬರಾದರೂ ಮಾತಾಡಿ ಸಮಾಜ ಧ್ವನಿಯಾಗ್ರಿ. ಇತ್ತಂದರೆ CM ಬಳಿಗೆ ಇನ್ನೊಂದ್ಸಲ ಹೋಗ್ರಿ, ಅಥವಾ CM ಬಳಿಗೆ ಹೋಗಕ್ಕೂ ಆಗಲ್ಲಪ್ಪ ಅಂದರೆ ದೆಹಲಿ ಹೈಕಮಾಂಡಿಗೆ ಹೋಗಿ ಅವ್ರ ಮುಖಾಂತರ ಕನ್ವಿನ್ಸ್ ಮಾಡಿ ಸಿದ್ದರಾಮಯ್ಯನವ್ರಿಗೆ ನಿಮ್ಮ ಸಮಾಜಕ್ಕೆ ಮತ್ತು ಬೇರೆ ಸಮಾಜಕ್ಕೆ ನ್ಯಾಯ ಸಾಮಾಜಿಕ ನ್ಯಾಯ ಕೊಟ್ಟಿರಿ, ಲಿಂಗಾಯತರಿಗೆ ಕೊಡ್ರಿ ಅಂತ ಒಂದು ಒತ್ತಡ ಹಾಕೋ ಪ್ರಯತ್ನವನ್ನು ನಮ್ಮೆಲ್ಲ ಶಾಸಕರು ಮಾಡಿದರೆ ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗೆ ನಮ್ಮ ಜನರು ಸ್ವಲ್ಪ ಮಟ್ಟಿಗೆ ನಿಟ್ಟುಸಿ ಬಿಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಹೋದರೆ
ಜನ ಅಸಂಧಾನಗೊಳ್ತಾರೆ ಅನ್ನುವಂಥ ಮಾತುಗಳಿಗೆ ಸಮುದಾಯದ ಮುಖಂಡರು ಶಾಸಕರು ಎಲ್ಲ ಪಕ್ಷಗಳಲ್ಲಿದ್ದಾರೆ. ವಿಶೇಷವಾಗಿ ಇವತ್ತು ಅಧಿಕಾರ ವಿಜಯಾನಂದ ಕಾಶಪ್ಪನವರು ಕೂಡ ಹೇಳಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಇಮಿಡಿಯೇಟ್ ಆಗಿ 2A ಮೀಸಲಾತಿನ CM ಬಳಿಗೆ ಮಾಡಿಸ್ತೀವಿ ಅಂತ. ಎಲ್ಲೋ ಒಂದು ಕಡೆ ನಿಮ್ಮ ಹೋರಾಟಕ್ಕೆ ಯಾವುದೇ ರೀತಿ ಮಹತ್ವ ಕೊಡ್ತಾ ಇಲ್ಲ ಅಂತ ಅನಿಸ್ತಾ ಇಲ್ಲ. ಅದೇ ಸರ್ಕಾರ ಹಿಂದೆ ಯಡಿಯೂರಪ್ಪನವರು ನಮ್ಮವರ CM ಇದ್ದರು, 5 ವರ್ಷ ನಮ್ಮನ್ನು ಸತಾಯಿಸಿದ್ರು. ಯಾವಾಗ ಉಗ್ರ ಹೋರಾಟ ಮಾಡಿದ್ಮೇಲೆ ಬೆಂಡ ಮತ್ತು ಈ ಸರ್ಕಾರ ಈ ಥರ ಮಾಡಿರುತ್ತೆ. ಸದ್ಯಕ್ಕೆ ಲಿಂಗ ಕೈ ಹಿಡ್ಕೊಂಡಿವಿ, ಲಿಂಗ ಕೈ ಹಿಡ್ಕೊಂಡು ಹೋರಾಟ ಮಾಡ್ಕೊತೀವಿ. ಇವರು ಏನೋ ನಿರ್ಲಕ್ಷ್ಯ ಮಾಡಿದ್ರೆ ಜನ ಕ್ರಾಂತಿಕಾರವಾಗಿ ಹೋರಾಟ ಮಾಡೋಕ್ಕೆ ಸಂದರ್ಭ ಬರುತ್ತೆ. ಆಗ ಆಗಬಾರ್ದನ್ನ ಕಾರಣಕ್ಕೋಸ್ಕರವಾಗಿಯೇ ನಾನು ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಮುಖ್ಯಮಂತ್ರಿ ಒತ್ತಡ ಹಾಕೋ ಪ್ರಯತ್ನ ಮಾಡಿರಿ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಿಂದಿನ ಬಸವರಾಜ ಬೊಮ್ಮಾಯಿ ಅವರು ಕೊನೆ ಪಕ್ಷ ನಮಗೆ ಸ್ಪಂದಿಸ್ತಾ ಇದ್ರು, ಏನೇ ಇಲ್ಲಿ ಭೇಟಿ ಮಾಡ್ತಿದ್ರು, ಸ್ಪಂದಿಸಿದಾಗ ಅವರು ಮಣದಿದ್ರು. ಮುಖ್ಯಮಂತ್ರಿಗಳು ಅವರೇ ಮಾತು ಕೊಟ್ಟಿದ್ದಾರೆ, ಫಸ್ಟ್ ಡೇ ಮಾತು ಕೊಟ್ಟಿದ್ದಾರೆ, ಇನ್ನೂ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಅದಕ್ಕೆ ಇವತ್ತೆಲ್ಲ ಶಾಸಕರು ಮೀಟಿಂಗ್ ಮಾಡಿ ಸಮಾಜ ಶಾಸಕರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಒತ್ತಡ ಹಾಕ್ತಾರೆ. ಸೊ ಇದು ಏನು ಪಶ್ಚಿಮಸಾಲಿ ಸ್ವಾಮೀಜಿ ಅವರ ಮಾತಾಗಿತ್ತು. 2A ಮೀಸಲಾತಿ ಸಲುವಾಗಿ ಕೊನೆಯ ಹಂತದ ಹೋರಾಟ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಸಿದ್ದರಾಮಯ್ಯನವರು ಏನೋ ನಮಗೆ ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ರು, ಇನ್ನೂ ಅದು ಬಗೆಹರಿದಿಲ್ಲ. ಇವತ್ತು ಸಚಿವೆ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಸಭೆ ಮಾಡಿ ಸದನದಲ್ಲಿ ಮಂಡಿಸುವ ಹಾಗೆ ನಿರ್ಧಾರ ಕೈಗೊಂಡಿದೆ ಅಂತ ಹೇಳುವ ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಚಂದ್ರಶೇಖರ್, ಬೆಂಗಳೂರು.